ಪ್ರೀತಿಗೆ ವಯಸ್ಸಿಲ್ಲ ಅಂತ ಹೇಳ್ತಾರೆ. 25 ವರ್ಷದ ಯುವಕ 80 ವರ್ಷದ ಮುದುಕಿಯನ್ನ ಮದ್ವೆಯಾದದ್ದನ್ನು ನೋಡಿದ್ದೇವೆ. ಹಾಗೆ 17 ವರ್ಷದ ಹುಡುಗಿ 90 ವಯಸ್ಸಿನ ಮುದುಕನನ್ನ ಪ್ರೀತಿ ಮಾಡಿದ್ದನ್ನು ಕೂಡ ನೋಡಿರ್ತೇವೆ. ಇದೇ ರೀತಿ ಇಲ್ಲೊಬ್ಳು ಅಮೆರಿಕದ 72 ವರ್ಷದ ವೃದ್ಧೆ ತನ್ನ ವೃದ್ಧಾಪ್ಯದಲ್ಲಿ ಸಂಗಾತಿಯನ್ನ ಅರಸಿ ಮದುವೆಯ ಕನಸು ಹೊತ್ತು ಅಮೆರಿಕದಿಂದ ಭಾರತಕ್ಕೆ ಬಂದು ಬರ್ಬರವಾಗಿ ಸಾವನ್ನಪ್ಪಿದ್ದಾಳೆ. ಹೌದು, ಭಾರತೀಯ ಮೂಲದ ಯುಕೆ ಪ್ರಜೆಯ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಿ ಈ ಇಳಿ ವಯಸ್ಸಿನಲ್ಲೂ ನೂರಾರು ಕನಸನ್ನ ಹೊತ್ತು ಅಮೆರಿಕದಿಂದ ಭಾರತಕ್ಕೆ ಬಂದ ವೃದ್ಧೆಯ ಹೆಸರು ರೂಪಿಂದರ್ ಕೌರ್ ಪಂಧೇರ್. ಈಕೆ ಭಾರತೀಯ ಮೂಲದ ಅಮೆರಿಕ ಪ್ರಜೆ. ರೂಪಿಂದರ್ ಕೌರ್ ಪಂಧೇರ್ ಯುಕೆ ಮೂಲದ 75 ವರ್ಷದ ಚರಣ್ಜೀತ್ ಸಿಂಗ್ ಗ್ರೇವಾಲ್ ಎಂಬವನನ್ನ ಪ್ರೀತಿಸಿದ್ಲು. ಒಂದು ದಿನ ರೂಪಿಂದರ್ ಕೌರ್ಗೆ ಚರಣ್ಜೀತ್ ಸಿಂಗ್ ಮದುವೆಯಾಗುವುದಾಗಿ ಹೇಳಿ ಭಾರತಕ್ಕೆ ಬರಲು ಹೇಳಿದ್ದಾನೆ. ಈ ಇಳಿ ವಯಸ್ಸಿನಲ್ಲೂ 75 ವಯಸ್ಸಿನ ಮುದುಕನನ್ನ ಹುಡುಕಿಕೊಂಡು ಆಕೆ ಭಾರತಕ್ಕೆ ಬಂದಿದ್ದಾಳೆ. ಆಕೆಯನ್ನ ಮದುವೆಯಾಗುವ ನೆಪದಲ್ಲಿ ಚರಣ್ಜೀತ್ ಸಿಂಗ್ ಗ್ರೇವಾಲ್ ಕಿಲಾ ರಾಯ್ಪುರಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಲ್ಲಿಯ ನಂತರ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ಈ ವೇಳೆ ರೂಪಿಂದರ್ ಅವರ ಸಹೋದರಿ ಅಮೆರಿಕದಲ್ಲಿ ವಾಸಿಸುತ್ತಿರುವ ಕಮಲ್ ಕೌರ್ ಖೈಜಾ ಭಾರತಕ್ಕೆ ಹೋದ ತನ್ನ ಸಹೋದರಿಯ ಸುದ್ದಿಯೇ ಇಲ್ಲ, ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ, ಏನಾಯ್ತು ಆಕೆಯ ಮದುವೆ ಎಂದು ವಿಚಾರಿಸಲು ಕರೆ ಮಾಡಿದ್ದಾರೆ. ಆದರೆ ಆಕೆಯ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಸತತ 4 ದಿನಗಳ ಕಾಲ ಸಹೋದರಿಯನ್ನ ಸಂಪರ್ಕಿಸಲು ಪ್ರಯತ್ನಿಸಿದ ನಂತರ ತನ್ನ ಸಹೋದರಿಗೆ ಏನಾಯ್ತು ಎಂದು ಭಯಗೊಂಡು ಆಕೆ ಜುಲೈ 28ರಂದು ಭಾರತದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯಲ್ಲಿ ದೂರಿನಿಟ್ಟಿದ್ದಾರೆ. ಅಮೆರಿಕ ರಾಯಭಾರ ಕಚೇರಿ ಪಂಜಾಬ್ ಪೊಲೀಸರೊಂದಿಗೆ ಈ ವಿಚಾರವನ್ನ ಪ್ರಸ್ತಾಪಿಸಿದೆ. ಈ ಪ್ರಕರಣವನ್ನ ಕೈಗೆತ್ತಿಕೊಂಡ ಪೊಲೀಸರು ಇದರ ಹಿಂದೆ ಬೆನ್ನತ್ತಿ ಹೋದಾಗ ಸ್ಫೋಟಕ ಮಾಹಿತಿಯೊಂದು ದೊರಕಿದೆ. ಆಕೆಯನ್ನು ಕೊಲೆ ಮಾಡಿ ಆಕೆಯ ದೇಹವನ್ನ ಡೀಸೆಲ್ನಿಂದ ಸುಟ್ಟು ಚರಂಡಿಗೆ ಎಸೆದಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಆಕೆಯನ್ನ ಭಾರತಕ್ಕೆ ಕರೆಸಿಕೊಳ್ಳುವಾಗಲೇ ಕೊಲೆಗೆ ಸಂಚು ರೂಪಿಸಿದ್ರು ಮತ್ತು ಕೊಲೆ ಮಾಡಲು ಸೋನು ಎಂಬ ವ್ಯಕ್ತಿಗೆ 50 ಲಕ್ಷ ರೂಪಾಯಿ ನೀಡುವುದಾಗಿ ಚರಣ್ಜೀತ್ ಸಿಂಗ್ ಗ್ರೇವಾಲ್ ಹೇಳಿದ್ರು. ಅದರಂತೆ ಜುಲೈ 12 ಮತ್ತು 13ರ ಮಧ್ಯರಾತ್ರಿ ತನ್ನ ಮನೆಯ ಉಗ್ರಾಣದಲ್ಲಿ ಕೌರ್ ಕೊಲೆ ಮಾಡಿ ಶವಕ್ಕೆ ಬೆಂಕಿ ಹಚ್ಚಿದ್ದಾಗಿ ಕಿಲಾ ರಾಯ್ಪುರದ ಮಲ್ಹಾಪಟ್ಟಿಯ ಮುಖ್ಯ ಶಂಕಿತ ಸುಖ್ಜೀತ್ ಸಿಂಗ್ ಅಲಿಯಾಸ್ ಸೋನು ಒಪ್ಪಿಕೊಂಡಿದ್ದಾನೆ ಎಂದು ಎಸಿಪಿ ಹರ್ಜಿಂದರ್ ಸಿಂಗ್ ಗಿಲ್ ತಿಳಿಸಿದ್ದಾರೆ. ಹಂತಕನು ಶವವನ್ನ ಸ್ಟೋರ್ ರೂಮ್ ಒಳಗೆ ಡೀಸೆಲ್ ಹಾಕಿ ಸುಟ್ಟು ಶವಗಳನ್ನ ನೀರಿನಿಂದ ತಂಪಾಗಿಸಿ ನಂತರ ಲೆಹ್ರಾ ಗ್ರಾಮದ ಬಳಿಯ ಚರಂಡಿಯಲ್ಲಿ ವಿಲೇವಾರಿ ಮಾಡುವ ಮೂಲಕ ಸಾಕ್ಷಿಗಳನ್ನ ನಾಶ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಪೊಲೀಸರು ಅಸ್ಥಿಪಂಜರದ ಅವಶೇಷಗಳನ್ನು ವಶಪಡಿಸಿಕೊಂಡಿದ್ದು ಮೃತಳ ಗುರುತನ್ನ ಖಚಿತಪಡಿಸಿಕೊಳ್ಳಲು ವಿಧಿವಿಜ್ಞಾನ ಪರೀಕ್ಷೆಗಳಿಗೆ ಕಳುಹಿಸಲಾಗಿದೆ. ಇನ್ನು ಕೊಲೆಗೆ ಮೂಲ ಕಾರಣ ಏನೆಂದು ನೋಡುವುದಾದ್ರೆ ರೂಪಿಂದರ್ ಬಳಿಯಿದ್ದ ಹಣ. ಹೌದು, ಹಣಕಾಸಿನ ವ್ಯವಹಾರ ಆಕೆಯ ಈ ಹತ್ಯೆಗೆ ಕಾರಣವಾಗಿತ್ತು. ರೂಪಿಂದರ್ ಕೌರ್ ಭಾರತಕ್ಕೆ ಪ್ರಯಾಣ ಬೆಳೆಸುವಕ್ಕೂ ಮುನ್ನ ಚರಣ್ಜೀತ್ ಸಿಂಗ್ ಗ್ರೇವಾಲ್ ಮತ್ತು ಅವರ ಸಹೋದರನ ಖಾತೆಗಳಿಗೆ ದೊಡ್ಡ ಮೊತ್ತದ ಹಣವನ್ನ ವರ್ಗಾಯಿಸಿದ್ರು. ಹಾಗೂ ಆಕೆ ಆ ಹಣ ಮದುವೆಯ ವೆಚ್ಚಕ್ಕಾಗಿ ಎಂದು ಭಾವಿಸಿದ್ಲು. ಆದರೆ ಅದರ ಹಿಂದೆ ದೊಡ್ಡ ಸಂಚು ನಡೆದಿದೆ ಎಂದು ಪಾಪ 72 ವರ್ಷದ ಮುದುಕಿಗೆ ಗೊತ್ತಿರಲಿಲ್ಲ. ಚರಣ್ಜೀತ್ ಸಿಂಗ್ ಗ್ರೇವಾಲ್ ಅವರನ್ನ ಪ್ರಮುಖ ಶಂಕಿತ ಎಂದು ಹೆಸರಿಸಲಾಗಿದ್ದರೂ ಹೆಚ್ಚಿನ ಸಾಕ್ಷಿಗಳನ್ನ ಸಂಗ್ರಹಿಸಿ ಆತನನ್ನ ಬಂಧಿಸುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ. ಆತನ ಸಹೋದರ ಮತ್ತು ಇತರ ಸಹಚರರ ಹೆಸರುಗಳನ್ನು ಸಹ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಅವರು ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದಾರೆ.